ಹೆಂಗ ಬಿಡಂತ ತಲಸ್ ಮಕ ಇದೊಂದು ಬಗೆಹರಿತಮ್ಮ. ಹೆಂಗತ್ತ ಸೈನ್ ಹಾಕ್ಸ್ಕೊಂಡು ತಗೊಂಡೋದ್ರೇನಪ್ಪ ಮಲ್ಲೆ ಅದೆಲ್ಲ ಶೋರೂಮಿಂದ ತಕ್ಕೊಡಾಕಿ ಸೈನ್ ಹಾಕ್ತೇಟ್ಕೆನೆ ತಗೊಂಡೋದ್ರು ಕೊಟ್ಟು ಬತ್ತೀವಿ ಅಂತ ಹೋಗ್ಯಾರಮ್ಮ. ಇನ್ನ ಯಾತನ ಬೇಕಂದ್ರೆ ಕೇಳ್ತೀವಿ ಅಂತ ಹೇಳಿ ಹೋಗ್ಯವ್ರಿ. ಹೆಂಗ ಸೈನ್ ಆಗ್ತಾ ಅತ್ತ ನೋಡಮ್ಮ ದೇವ್ರದ್ದು ಏನು ಬುದ್ಧಿ ಕೊಟ್ಟ ಅಲ್ವಿ. ನೋಡು ಅವ್ರ ಅಮ್ಮಗೆ ತಿರುಗಿ ಬಿದ್ನಲ್ಲ ಅವಳಿ ಅವ್ರ ಅಮ್ಮ ಇಂತ ಇನ್ನ ಅಲ್ಲಿ ಯಾತ ಮಾತಾಡ್ತಾ ಇದ್ದಾನೆ ಯಾತ ಪರದಾಡ್ತಾ ಇದ್ದಾನೆ ಜೇಕಾಯ ಯಾತ ಅವ್ರ ಅಮ್ಮನ ಯಾತ ಬೊಯ್ತಾ ಇದ್ದಾನೆ ಕಣ. ನೋಡಿ ಸುಳ್ಳು ಹೇಳಿದ್ಕೆ ಹೆಂಗಾಯ್ತು. ನಾನು ಕೈಯ ಕಾಲ ಯಾತ್ರವನ್ನ ಹಿಡ್ಕೊಂತವೆ ಅಂತ ಅನ್ಕಂಡೆ ಕೈ ಕಾಲು ಯಾತ ಹಿಡ್ಕೊಂಬಿಲ್ಲ. ಕೈ ಬೇಕಲ್ಲ ಸೈನ್ ಹಾಕಕ್ಕೆ. ನಾನೇ ಹಾಕ್ತೀನಿ ಅಂತೇಳಿ ಮನಸ್ಸೇ ಬದಲಾಯಿಸ್ಬಿಡ್ತು ದೇವರು ನೋಡಮ್ಮ ಅಲ್ವಿ. ನೋಡು ಹೆಂಗ ಸುಳ್ಳು ಹೇಳಿದಕ್ಕೆ ಹೆಂಗಾಯ್ತು ಅಂತ ನಾನು ನೋಡಿ ಇವಾಗ ಇನ್ಮೇಲೆ ಗೊತ್ತಾಗುತ್ತೆ ಕಣೆ ಅವನಿಗೆ. ಜಯಕಾಯ ಇನ್ಯಾರು ಕೊಟ್ಟನು ಅವನು ಹೋಗೋದಿಲ್ಲ ಸುಳ್ಳು ಹೇಳೋದಿಲ್ಲ. ನೋಡಿ ಯಾಕಾರ ಅಮ್ಮನ ಬೈತಾ ಇದ್ದಾನೆ ಇನ್ನೊಂದು ಕ್ಷಣ ತಡಿ. ಆಮೇಲೆ ಅದೆಲ್ಲ ಮೊದ್ಲು ಹಂಗಿದ್ನ ಹಂಗೆ ಆಗ್ತಾನೆ ಕಣಿಲ್ಲ ಮಕ್ಕ. ಯಾತ ಅವ್ರ ಅಮ್ಮನ ಬೈತಾ ಇದ್ದಾನೆ. ಯಾತ ಅವ್ರ ಅಮ್ಮಗೆ ತಿರುಗಿ ಬಿದ್ದಿರಂಗ ಇದ್ದಾನಲ್ಲಿ. ಯಾಕೆ ನಡಿಯಲ್ಲ ಸ್ಮಕ್ಕ ಅದಲ್ಲಿ ನೋಡೋಣ. ಯಾತ ಅವ್ರ ಅಮ್ಮಗೆ ತಿರುಗಿ ಬಿದ್ದಂಗಿರಂಗ ಇದ್ದಾನೆ. ಬೋಳು ಇದು ಮಾಡ್ತಾಳೆ ಕಣೆ ಇವಳು ರಾಜಿ. ಅಬ್ಬಬ್ಬಬ್ಬಬ್ಬ ಇವಳೇ ಒಂದು ಮನೆ ಹಾಳು ಮಾಡಿಲ್ಲ ಕಣೆ ಇವಳು. ಅಯ್ಯೋ ಅದ್ಯೋ ಸತ್ತೆ ಸೊಸೆರಿ ತಂದಿಕ್ಕೇಳು. ಅದೆಷ್ಟು ಗಂಡ ಹೆಂಡತಿಗೆ ಜಗಳ ತಂದಿಕ್ಕೇಳು. ರಾಮ ಇಗಳಮ್ಮ ಮಾಡಿರೋದು ಒಂದೊಂದಲ್ಲ. ಅತ್ತೆ ಮತ್ತು ಮಗ ಸಣ್ಣನು ಹಿಂಗಾಗಿರೋದು. ಇವಳು ಮಾಡಿರೋ ಇದಕ್ಕೆ ಓಟು ಬೊತ್ತಿಗೆ ಹೋಗಲ್ಲ ಏನಿಲ್ಲ ಬರೀ ಇಲ್ಲಿ ಸುತ್ತಾರ್ಕೊಂಡು ಹಿಂಗಿರೋದೇನೆ. ಸೊಸೆಯಾಗಿ ನೋಡಿರ ಅಂತ ಅದು ಬಂದೈತೆ. ಸೊಸೆ ಹಂಗ ಪಾಪ ಒಳ್ಳೆಯಳಮ್ಮ ಅವಳು. ಸೊಸೆ ಹಂಗ ಪಾಪ ಒಳ್ಳೆಯಳು. ಮಗ ಅದಕ್ಕೆ ಮತ್ತೆ ಹಿಂಗಾಗಿರೋದೇವನು. ಈಗಳಮ್ಮ ಒಬ್ರಿಗೆ ಬರೇ ತಾರ ತೆಗಡಿ ಕಣೆ ಇವಳು ರಾಜಿದು. ಇನ್ನೇನ ಅನ್ಲೋಸ್ ಮಕ್ಕ ಅವಳು ಎಲ್ಲಿ ಹೋಗಿ ಏನೇನು ಬಿಟ್ಟಿಂಗ್ ಇಕ್ಕಳೆ ಅಂತ ಹೇಳೋಕ್ಕಾಗಲ್ಲ. ನಾನೇನು ನೋಡಿಲ್ವಿ ಅವಳನ್ನ. ಅವಳು ಹೋಗಿರತ್ತಾಗೆ ಆರಲ್ಲಮ್ಮ. ಹೋದ್ರೆ ಆಡ್ತಿರುತ್ತೆ ಯಾವಾಗ್ಲೂ ಹಂಗೆ. ಕೆಡ್ಸೋಣ ಅಂತ ಹೋದ್ರೂ ಊದ್ರಾಡಂಗೆ ಮಾಡಿ ಒಂದು ಇಕ್ಕಿ ಬತ್ತಾಳೆ. ಅಂತಾಳೆ ಇವಳು. ಇವಳು ಅಂತಾಳೆ ಇವಳು. ನಾನು ಅಲ್ಲಿ ನೋಡಿಲ್ವಿ ಇವಳನ್ನ. ಯಾರನ್ನ ಸೆನಕ ಇದ್ದಾರೆ ಅಂದ್ರೆ ಸಹಿಸ್ಕೊಂಬಲ್ಲ. ಯಾರಿಗಾನ ಬರೀ ಅದು ಇದು ಹೇಳೋದು. ಅಯ್ಯೋ ಬೋಲು ತಾರ ತಿಗಿಡಾಳು. ತಾಡಿ ಮಕ್ಳು ಮರಿಗೆ ಇನ್ನೂ ಏನು ಒಳ್ಳೇದಾಗಲ್ಲ ಇವಳು ಹಿಂಗೆ ಮಾಡೋದ್ರಿಂದನ ಇನ್ನು ಇವನಿಗೇನು ಇನ್ನೂ ಒಳ್ಳೇದಾಗಲ್ಲ. ತಡಿ ನೋಡ್ಮೈತಿ. ನಾವು ಮಾಡಿರೋ ಒಳ್ಳೆ ಕೆಲಸದಿಂದ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ. ನಾವು ಒಬ್ರಿಗೆ ಕೆಡಕ್ ಮಾಡಿದರೆ ನಮ್ಮ ಮಕ್ಳಿಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ಮಕ್ಳು ಮೊಮ್ಮಕ್ಳು ಕಾಲಕ್ಕಾದ್ರೂ ತೊಟ್ಟು ತೆಂಬ್ತಾರಲ್ಲ ಸ್ಮಕ್ಕ. ಹಂಗೆ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿರಿ ಒಳ್ಳೇದು ಮಾಡಿರಿ ಒಳ್ಳೇದಾಗುತ್ತೆ. ನೋಡಪ್ಪ ನಮ್ಮ ತಿಮ್ಮಜ್ಜಿ ಅವತ್ತು ಒಜ್ಜಿ ಅಂತಳನಾಗ್ಲಿ ಇವತ್ತು ಈ ಒಟ್ಟಿನಲ್ಲಿ ಬಾಯಿ ಮಾಡೋಳು ಯಾನ್ಗಾನ ಇದು ಮಾಡೋಳು ಅಂದರೆ ಊಟ ವಾಸಿ ಅಮ್ಮಂಗೆ ಆಗುತ್ತೆ ನಮ್ಮ ತಿಮ್ಮಜ್ಜಿ ನೆನೆಸ್ಕೊಂಡ್ರಲ್ಲಿ. ನಮ್ಮ ಹಿರಿಯರು ಎಂತಾರನು ಹಿರಿಯರನ್ನ ಒಳ್ಳೆಯವ್ರಂತ ಭಾವಿಸ್ಬೇಕು. ಇವತ್ತು ಯಾರೇ ಆಗಲಿ ಅವ್ರ ಮಕ್ಳ ಮರಿಗೆ ಒಳ್ಳೇದು ಆಗ್ಬೇಕು ಅಮ್ಮಂಗಿದ್ರೆ ಒಳ್ಳೇದು ಮಾಡ್ಬೇಕು. ತಂದೆ ತಾಯಿ ಆಗಿರೋರು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದು ಆಗೇ ಆಗುತ್ತೆ. ಇವಳು ನೋಡು ರಾಜಿ ಇಷ್ಟೊಂದು ಇದು ಮಾಡ್ತಾಳಲ್ಲ ಇವಳಿಗಂತೂ ಒಳ್ಳೇದಾಗಲ್ಲ. ಅವ್ರ ಮಕ್ಳ ಮರಿಗಾದ್ರೂ ತೊಟ್ಟದ ಕಣೆ ಜಸ್ಕಾಯ ಬಿಡಲ್ಲ. ಇದು ಬಾ ಅದು ಇವನಿಗೆ ತಿರ್ಕೊಂಡಿರೋದು ಅವ್ರ ಅಮ್ಮ ಮಾಡಿರೋ ಅಂತ ಕರ್ಮ ಇವನಿಗೆ ಕಣೆ ಸಣ್ಣನಿಗೆ ತಿರ್ಕೊಂಡಿರೋದು. ಸಣ್ಣನಿಗೆ ತಿರ್ಕೊಂಡೈತಿ ಇವಳು ರಾಜಿ ಮಾಡಿರೋದು. ಹೆಂಗ ರಾಜಪ್ಪ ಹೆಂಗ ಸೆನಕ ಇದ್ದಾನೆ. ರಾಜಪ್ಪ ಸಂಗೀತಮ್ಮ ಹೆಂಗ ಸೆನಕ ಇದ್ದಾರೆ. ಇವನ್ಗೆ ಕಣೆ ಸಣ್ಣನಿಗೆ ಕಣೆ ತಿರ್ಕೊಂಡಿರೋದು ಇವನಿಗೆ ಎಮ್ಮೆ ಗೊಡ್ಡ ಅಂತನ್ಗೆ. ಅಯ್ಯೋ ಸಾಸಿ ಒಂದಿಟ್ಟು ಇನ್ನ ಹೇಳ್ದಂಗೆ ಕೇಳಂಗಿದ್ದಿದ್ರೆ ಏನಿಲ್ಲ. ಸಾಸಿ ಏನಿಲ್ಲ ಇವಾಗ ಹೆಂಗ ಅವಳೆ ಆತಕ್ಕೆ ಕೇಳಲ್ಲ. ಅವಳು ಕೆಲ್ಸಕ್ಕೆ ಹೋಗಿ ಮಾಡಿ ತಂದಾಕ್ತಾಳೆ. ಇವೆರಡು ಮತ್ತಾಗಿರ್ತಾವಲ್ಲ ಅವಳೇನೆ ಆತಕ್ಕೆ ಕೇಳಲ್ಲ ಸಾಸಿ. ಸಾಸಿ ಏನಿಲ್ಲ ಸರಿಯಾಗ ಅಂದ್ಬಿಡ್ತಾಳೆ. ನೀನು ಬಾಯಿ ಮುಚ್ಕೊಂಡು ಇರೋದ್ ಕಲಿ ನೀನು ನಾನು ತಂದಾಕ್ತೀನಿ ಅಂತೇಳಿ ಸರಿಯಾಗಿ ಅಂಬ್ತಾಳೆ. ಅವಳೇನಿಲ್ಲ ಪಾಪ ಗಾರೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬತ್ತಾಳೆ ಅಂದಂಗಿರ್ತಾಳೆ. ಸರಿಯಾಗಿ ಅಂಬ್ತಾಳೆ. ಹೋಗು ಸೈನಾ ಕೊಟ್ಟು ಇವಾಗ ಹೇಳಿರೋ ಹಂಗೇನೆ. ಹೋಗು ಆಲೆ ಸೈನ್ ಹಾಕ್ಸ್ಕೊಂಡು ತಗೊಂಡೋದ್ರೆ ಯಾರು ಇಲ್ಲ ಬಾ ಮಂತಕ್ಕೆ ಹೋಗೋಣ. ಬಿಡು ನೀನು ಬರೀ ಸುಳ್ಳು ಹೇಳೋದು ಹೇಳ್ಕೊಡ್ತೀಯ ನನಗೆ. ಅವ್ರದಲ್ಲೇ ತಾನೇ ಅದು ಅವ್ರದ್ದೇ ತಾನೇ ಅದು ಅವ್ರ ಗಾಡಿ ಅವ್ರಿದು. ನಾನು ಯಾರು ಹೇಳಿದ್ರು ಸೈನ್ ಹಾಕಲ್ಲ. ನಾನು ಗಾಡಿ ಮಾತ್ರ ವಾಪಸ್ ಕೊಡಲ್ಲ ಅಂತ ಹೇಳ್ತಿದ್ದಲ್ಲ ಅಲ್ಕ. ಇಲ್ಲಿ ಮಾತ್ರ ಅವ್ರದ್ದು ಅಂತ ಹೇಳಿ ಒಪ್ಕೊಂಡು ಅವ್ರ ಮುಂದೆ ಇದು ಮಾಡ್ತೀಯಲ್ಲ. ಹೇಳೋ ನಾನೆಲ್ಲ ಒಂದು 50,000 ಇಕ್ಕೊಂಡಿದ್ದೆ ನನ್ನ ಮಗ ಗಾಡಿ ತಮಕ್ ಕೊಟ್ಟಿದ್ದೀನಿ ಅಂತ ಹೇಳಿ ನಾನಂತಾಗೆಲ್ಲ ಹೇಳ್ಸಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಉಲ್ಟಾ ಹೊಡೆದೋದಲ್ಲ. ಇವನು ನೋಡಿ ಇವನು. ಅಯ್ಯೋ ದೇವ್ರಿ ಅಲ್ಲ ಇವನು ಯಾರು ಇವನು. ಸುಳ್ಳೆಳಂಗೆ ಮಾಡ್ತೀಯ ನೀನು. ಸುಳ್ಳೆಳಂಗೆ ಮಾಡ್ತೀಯ ನನ್ನ ಸುಳ್ಳೆಳಂಗೆ ಮಾಡಿದ್ಯಾ ನೀನು. ಸುಳ್ಳು ಹೇಳ್ದಂಗೆ ಮಾಡಿರೋಳು ನೀನು. ಸುಳ್ಳು ಹೇಳು ಅಂತ ನೀನು ಯಾಕೆ ಹೇಳ್ಕೊಡೋದು ನೀನು. ಇವನು ಯಾರಲ್ಲ ಇವನು. ಅಯ್ಯೋ ದೇವ್ರಿ ಎಲೆ ನಾನು ಹೇಳ್ಕೊಟ್ಟಿಲ್ಲ ಕಣೋ ನೀನೇ ಹೇಳ್ಕೊಂಬಂದಲ್ಲೋ. ಅಲ್ಲ ನೋಡಿ ನನ್ನ ಮೇಲೆ ಬರೋದ ಇವನಿಗೇನಪ್ಪ ಏನು ತಿಕ್ಕಿಕ್ಲಿ ಹಿಡಿತೋ ಏನು ಹೋಗತ್ತ. ಈಗಿನ ಸೆನಕ್ಕಿದ್ದ ಅದೇನಾತೋ ಏನೋ ಇತ್ಕಿದ್ದಂಗೇನೆ. ಅದೇನಪ್ಪ ಅದೇನಾತೋ ಏನೋ. ಎಲೆ
ಯೋಯ್ ಪಾಪ, ನಾನು ನಿನಗೆ ಒಳ್ಳೇದು ಹೇಳಿದ್ದೀನಿ, ನಿನ್ನ ಒಳ್ಳೇದಕ್ಕೆ ಕಣೋ ಹೇಳಿರೋದು, ಸೈನ್ ಹಾಕಲ್ಲ ಕಣಮ್ಮ, ಯಾರು ಏನು ಹೇಳಿರು ಸೈನ್ ಹಾಕಲ್ಲ ಅಂತಿದ್ದಾನು. ಇವಾಗ ಹೆಂಗ ಹಾಕ್ತೀಯ ಅಂತ ನಾನು ಕೇಳಿದ್ದು. ಅದಾಳಪ್ಪ ಅಲ್ಲೋಡೆ ಲಕ್ಷ್ಮಕ್ಕ ರಾಧಮ್ಗೆ ಕೊಡ್ತಾ ಇದ್ದಾನೆ ಹಿಡ್ಕೊಂಡು. ನೋಡ್ತಾ ಇದ್ದೀನಿ. ಏ ಯಾಕೋ, ಯಾಕಲ್ಲ ಪಾಪ, ಯಾಯ್ ಮನ ಯಾಕೋ. ನಮ್ಮಮ್ಮಯ್ಯ ಬರೀ ಸುಳ್ಳು ಹೇಳಂಗೆ ಹೇಳ್ಕೊಡುತ್ತಲ್ಲ ಲಕ್ಷ್ಮಕ್ಕಯ್ಯ. ನಿಮ್ಮಂಥದ್ದು ಒಳ್ಳೇದು ಹೇಳ್ಕೊಡ್ಬೇಕು, ಒಳ್ಳೇದು ಮಾಡ್ಬೇಕಕ್ಕ ಯಾರಿಗೇ ಆಗಲಿ. ಪಾಪ ಅವರು ಬಂಡವಾಳ ಕೊಡ್ಸವ್ರೆ, ನಮ್ಮಮ್ಮಯ್ಯ ಯಾಕೆ ಸೈನ್ ಆಗ್ತಿ ಅಂತ ನಾನು ಬೈತೈತಿ. ಎಲ್ಲರೂ ಹೋದ್ಮೇಲೆ ನಾನು ಬೈತೈತಿ. ಅದಕ್ಕೆ ನನ್ನ ಇಷ್ಟ ಅಂತ ಹೇಳಿ ನಾನು ಬೈತಾ ಇದ್ದೀನಿ. ನನ್ನ ಇಷ್ಟ ಕಣಕ್ಕ, ನನ್ನ ಇಷ್ಟ. ಪಾಪ ಅವರು ಬಂಡವಾಳಕ್ಕೆ ನನಗೆ ಕೊಡ್ಸಿಲ್ವೇನಕ್ಕ ಗಾಡಿನ? ಬಂಡವಾಳಕ್ಕೆ ನನಗೆ ಕೊಡ್ಸಿದ್ರು ಯಾಕಕ್ಕ ಹಿಂಗೆ ಮಾಡ್ಬೇಕು ಇವರು? ಬಂಡವಾಳ ಕೊಡ್ಸಿಲ್ವೇನಕ್ಕ? ಹೆಂಗ ಬಿಡು, ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದೀಯ. ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಬೇಡ ಕಣೋ, ಇನ್ಮೇಲೆ ನಿನ್ ಸ್ವಂತ ಬುದ್ಧಿ ಉಪಯೋಗಿಸು, ಹಿಂಗೆ ಸೆನಕ್ಕಿರು. ಇವ್ರು ಹೇಳ್ಕೊಡ್ತಾರ ನೋಡು, ಇವ್ರು ಹೇಳ್ದಂಗೆ ಕೇಳ್ತೀಯಾರ. ಅಲ್ಲ ನೋಡಿ, ಇವ್ನು ಬಂದೈತಿ ಹಿಂಗೆ ಅಂದಿದ್ರೆ ನನ್ಗೆ ಗೊತ್ತಾನೆ ಇರಲಿಲ್ಲ ಕಣ ಪಾಪ. ನೀನು ಹಿಂಗೆ ಮಾಡಂಗಿದ್ರೆ ನನ್ಗೆ ಗೊತ್ತಾನೆ ಇರಲಿಲ್ಲ. ಇಲ್ಲೋಡಮ್ಮ, ನೀನು ಹಿಂಗೆಲ್ಲ ಹೇಳ್ಕೊಡ್ಬೇಡ, ಒಳ್ಳೇದು ಹೇಳ್ಕೊಡು. ನೀನು ಒಳ್ಳೆ ಬುದ್ಧಿ ಕಲಿಸಿದ್ರೆ ಇವತ್ತು ನಾನು ಒಳ್ಳೆಯವನಾಗ್ತಿದ್ದೆ. ನಮ್ಮ ಅಣ್ಣ ನೋಡು, ನಮ್ಮ ಅಣ್ಣನೂ ಹಂಗೆ ಆಗನು. ಏನು ಮಾಡ್ತೀಯ, ನಮ್ಮ ಅತ್ತಿಗೆಯಿಂದನ ಇವತ್ತು ನಮ್ಮ ಅಣ್ಣ ಒಳ್ಳೆಯನಾಗ್ಯವನಿ. ನಮ್ಮ ಅತ್ತಿಗೆ ಇವತ್ತು ತುಂಬ ಒಳ್ಳೆಯದು. ನಮ್ಮ ಅತ್ತಿಗೆ ಹೆಂಗೋ ದಾರಿಗೆ ತಗೊಂಡು ಅವನು ಅಂತಾನೇನೆ, ಅವನಿಗೂ ಅಂಥ ಬುದ್ಧಿನೇ ಕಲ್ತಿದ್ದು. ಹೆಂಗೋ ನಮ್ಮ ಅತ್ತಿಗೆ ಸಿಕ್ಕಿರೋದು ನಮ್ಮ ಅಣ್ಣನ ಪುಣ್ಯ. ಇವತ್ತು ಹೆಂಗೋ ಅತ್ತಿಗೆ ನಮ್ಮ ಅತ್ತಿಗೆ ದಾರಿಗೆ ತಗೊಂಡು ಅವ್ನಿಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೇದೆಲ್ಲ ಮಾತಾಡಿ ಇವಾಗ ದಾರಿಗೆ ತಗೊಂಡವ್ರೆ. ನೋಡು ಎಷ್ಟು ಚೆನ್ನಾಗೆ ನಮ್ಮ ಅಣ್ಣ ಇವತ್ತು ಒಳ್ಳೆಯವನಾಗ್ಯವನಿ. ನೀನು ನನಗೆ ಹಿಂಗೆ ಹೇಳ್ಕೊಟ್ಟು ಬರೀ ಹಿಂಗೆ ಮಾಡಕ್ಕೆ ನಿಂತ್ಕೊಂಡೆ. ಹೋಗತ್ಲಗೆ ಏನು ಹೇಳ್ಬೇಕೋ ಏನೋ. ಸರಿಯಾಗಿ ಮಾತಾಡ್ತಾ ಇದ್ದಾನೆ ಕಣೆ ಲಕ್ಷ್ಮಕ್ಕ, ಸರಿಯಾಗಿ ಮಾತಾಡ್ತಾ ಇದ್ದಾನೆ. ಬರಲ್ಲ ಮಂತಕ್ಕೆ ಬರೋ ಇದಾವೆ ನಿನಗೆ, ಮಂತಕ್ಕೆ ಬಾ ಇಲ್ಲಿ, ಮಂತಕ್ಕೆ ಬಂದಂಗೆ ಮಾತಾಡ್ತೀನಿ. ಈಗೆಲ್ಲ ಮಾತಾಡಲ್ಲ ಬಾರ. ನಮ್ಗೆಲ್ಲರಿದ್ರಿಗೂ ನನಗೆ ಸೇಮ್ ಆಗ ಮಾಡಿದೆ ಬಾರ. ಬಾರಲ್ಲ ನಿನಗೆ. ಅಲ್ಲ ನನ್ನಂತ ಏನಂತ ಹೇಳಿದ್ದೆ, ನಾನು ಸೈನ್ ಹಾಕಲ್ಲ ಯಾರು ಏನು ಹೇಳಿದ್ರು ಅಂತ ಹೇಳ್ದಾನು. ಆಮೇಲೆ ನನ್ನ ತಗೆ ಉಲ್ಟಾ ಹೊಡೋದ್ರಿ, ಹಿಂಗೆ ಮಾಡಿರಿ ಹೆಂಗಪ್ಪ? ಸರಿಯಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ಯಾ ಕಣಮ್ಮನು. ಹಿಂಗೆ ಚೆನ್ನಾಗಿತ್ಕೊಂಡು ಹೋಗೋ. ಚೆನ್ನಾಗಿತ್ಕೊಂಡು ಹೋಗು. ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಟ್ಟೇವೆ ಅನ್ಸುತ್ತಲ್ಲೇ. ಹ್ಞೂನಕ್ಕ, ಇವತ್ತು ನಮ್ಮ ಅಣ್ಣನೂ ಹಿಂಗೆ ಆಗನು ನನ್ನಂಗೇನೆ. ಏನು ಮಾಡ್ತೀಯ, ಇವತ್ತು ನಮ್ಮ ಅತ್ತಿಗೆ ಸಿಕ್ಕಿರೋದು ನಮ್ಮ ಅಣ್ಣನ ಪುಣ್ಯ. ನಮ್ಮ ಸಂಗೀತ ಅತ್ತಿಗೆ ದೇವ್ರಂತ ಅವರು. ಅವ್ರು ಇವತ್ತು ಒಳ್ಳೇದೆಲ್ಲ ಹೇಳ್ಬಿಟ್ಟು ಒಳ್ಳೆತನ ಕಲಿಸಿ ನಮ್ಮ ಅಣ್ಣನ ದಾರಿಗೆ ತಗೊಂಡು ಅವನಿಗೆ ಇವತ್ತು ದುಡ್ಕೊಂಡು ತಿನ್ನೋ ಮಾರ್ಗ ತೋರಿಸವ್ರಿ. ನಮ್ಮ ಅತ್ತಿಗೆ ಇರೋದ್ರಿಂದ ಎಷ್ಟೋ ಒಳ್ಳೇದಾಗ್ಬಿಟ್ಟೈತಿ. ನಮ್ಮ ಅತ್ತಿಗೆ ಒಳ್ಳೇದು ಮಾಡ್ಬಿಟ್ಟವ್ರಿ. ನಮ್ಮ ಅತ್ತಿಗೆ ಅಂತಂದರೆ ತುಂಬ ಗ್ರೇಟು. ಇವಾಗ ಗೊತ್ತಾಗ್ತೈತೆ ನಮ್ಮ ಅತ್ತಿಗೆ ಬೆಲೆ ಏನು ಅಂತ. ಚೆನ್ನಾಗಿ ಬುದ್ಧಿ ಬಂದಿರಂಗೈತಿ, ಚೆನ್ನಾಗಿ ಬುದ್ಧಿ ಬಂದೈತೆ ಕಣಿ. ಚೆನ್ನಾಗಿ ಬುದ್ಧಿ ಬಂದೈತೆ. ಅಕ್ಕೆ ನೋಡಿ ಹೆಂಗೆ ಮಾತಾಡ್ತಾನೆ. ಹಿಂಗೆ ಬುದ್ಧಿ ಕಲ್ತ್ಕೊಂಡು ಬುದ್ಧಿವಂತಾಗಪ್ಪ ಮನು. ಹೋಗ್ತೀನಿ ನೋಡಮ್ಮ, ದೇವ್ರದ್ದು ಏನು ಬುದ್ಧಿ ಕೊಟ್ಟ ಅವನಿಗೆ. ಸೈನ್ ಹಾಕೊಡಕ್ಕೆ ಅವನೇ ಸೈನ್ ಹಾಕೊಡಂಗೆ ಮಾಡ್ತಲ್ಲ ದೇವ್ರು. ಅಲ್ಲ ಇವಾಗ ಅವನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅನ್ಸುತ್ತೆ. ಮಂಗೆ ಆಗ್ತೈತಮ್ಮ ನನಗೇನ. ಇವಾಗ ಏನಾನ ಅವನು ಅವ್ರ ಅಮ್ಮನ ಮೇಲೆ ಹೆಂಗೆ ಆಡ್ತಾ ಇದ್ದಾನೆ ನೋಡು. ಅಲ್ವೇ? ಅವನಿಗೆ ಆಮೇಲೆ ಮಾಮೂಲಿ ಮನೆ ಆಗ್ಬಿಟ್ರೆ ಅವನಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಇವಾಗ ಒಂಥರ ಅವನಿಗೆ ಏನೋ ದೇವ್ರು ಒಂಥರ ಆಗಂಗೆ ಮಾಡಿದಾನೆ. ಅಲ್ವೇ? ಹಂಗಾಗೈತೆ ಅಂತ ಅನ್ನಿಸ್ತೈತೆ ನನಗೇನಾನ. ಮತ್ತೆ ಅವ್ರ ಅಮ್ಮ ಅದಕ್ಕೆ ಮತ್ತೆ ಬೈದಿದ್ದು. ನೋಡು, ಸಂಗೀತನ ಹೊಗಳ್ತಾ ಇದ್ದಾನೆ. ಸಂಗೀತನ ಕಂಡ್ರೆ ಆಗ್ದಿಲ್ದಾನೆ ಇವತ್ತು. ನಮ್ಮ ಅತ್ತಿಗೆ ದೇವ್ರಂತದು. ನಮ್ಮ ಅತ್ತಿಗೆಯಿಂದ ನಮ್ಗೆ ಒಳ್ಳೇದಾಯ್ತು. ನಮ್ಮ ಅತ್ತಿಗೆ ಚೆನ್ನಾಗೇ ಮಾತಾಡ್ಸುತ್ತೆ, ಒಳ್ಳೇದು. ನಮ್ಮ ಅಣ್ಣನು ಹಿಂಗೆ ಆಗನು. ಎಂಥ ಚೆನ್ನಾಗಿ ಅರ್ಥ ಮಾಡ್ಕೊಂಡವನಿ. ನೋಡು, ಎಂಥ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೆಂಗೈದಾನೆ. ನಾವು ಏನೋ ಅಂದ್ಕೊಂಡಿದ್ವಿ, ಹೆಂಗಾಯ್ತಾ ಮಾರಾಯ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋಣತ್ತ. ಕಲ್ತ್ಕೊಂಡ್ವಿ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆನಾದ್ರೆ ಸಾಕಮ್ಮ. ಯಾರನ್ನ ತಿಗಳಮ್ಮ, ಒಳ್ಳೆರಾದ್ರೆ ನೋಡ್ಬೋದು. ಯಾರನ್ನ ಚೆನ್ನಾಗಿದ್ರು ನೋಡ್ಬೋದು ಅಲ್ವೇನೆ ಲಕ್ಷ್ಮಕ್ಕ? ಒಳ್ಳೆ ನಾನಂತೂ ಯಾರಿಗನಾಗಲಿ ಒಳ್ಳೇದು ಬಯಸ್ತೀನಿ. ಚೆನ್ನಾಗಿದ್ರೆ ಸಾಕಪ್ಪ, ಚೆನ್ನಾಗಿರ್ಲಿ, ಬುದ್ಧಿ ಕಲ್ತ್ಕೊಂಬ್ಲಿ ಅಂತ ಬಯಸ್ತೀನಿ ಹೊರತು ನಾವು ಯಾರು ಅಂತ ಬಯಸಕ್ಕೆ ಹೋಗಲ್ಲ. ದೇವರು ಇದಕ್ಕಿದ್ದಂಗೆ ಮನುಗೆ ಎಂಥ ಶಕ್ತಿ ಕೊಟ್ಟವನಿ ಅಂತ ಅನ್ನಿಸ್ತೈತೆ ನನಗೆ. ನೋಡ್ರಿ, ಎಂಥ ಶಕ್ತಿ ಕೊಟ್ಟಿರೋದಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾನೆ. ಎಂಥ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಹೆಂಗೆ ಇದ್ದವನು ಹೆಂಗೆ ಮಾತಾಡ್ತಾ ಇದ್ದಾನೆ. ಒಂಥರ ಆಶ್ಚರ್ಯ ಆಗ್ತೈತೆ. ಅವ್ನಿಗಿನ್ನ ಇನ್ನು ಮೊದಲಿನ ಥರ ಅವ್ನಿಗೇನಾದರೂ ಆಗ್ಬಿಟ್ರೆ ಅವಾಗ ಪಶ್ಚಾತ್ತಾಪ ಪಡ್ತಾನೆ ಅಂತ ಅನ್ನಿಸ್ತೈತೆ ನನಗೆ. ನಾನು ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.